ಹುಟ್ಟಿದಾಗಿಂದ ಸಾಯೋ ತನಕ ಯಾವ ಮೆಕ್ಯಾನಿಕ್ ಶಾಪಿಗೆ ಹೋಗಿ ಈ ಕೊರೋನಾ ಬಂದಾಗ ಆಕ್ಸಿಜನ್ ತಗೊತಾರೆ, ಪ್ರಾಣಶಕ್ತಿ ಕೊರತೆ ಆಕ್ಸಿಜನ್, ಹಾಸ್ಪಿಟ್ಲಿಗೆ ಹೋದರೆ ಮೂಗಲ್ಲಿ ಇಡ್ತಾರೆ ಅಥವಾ ಗಂಟ್ಲಿಂದ ಬಿಡ್ತಾರೆ, ಪ್ರಾಣಶಕ್ತಿ ಹೋಗುತ್ತೆ ಒಳಗಡೆ. ಆ ಥರ ಆರ್ಟಿಫಿಷಿಯಲ್ ಆಗಿ ಮಾಡದೇನೆ ತಾನಾಗೇ ನಡೆಯುವ ವಿಚಾರ ಮೂಗಿನ ಹೊಳ್ಳೆಯಿಂದ ನಡೆಯುವ ಶ್ವಾಸ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ತನ್ನಿಚ್ಛೆಯಂತೆ ತಾನು ನಡೆಯೋದು, ನಮ್ಮ ಕಂಟ್ರೋಲಲ್ಲಿ ಇಲ್ಲದೇನೆ ತಾನಾಗಿ ನಡೆಯೋದು ಮೂಗಿನ ಹೊಳ್ಳೆಯಿಂದ ಹೋಗಿ ಬರುವ ಗಾಳಿ ಶ್ವಾಸಕ್ರಿಯೆ. ಕಿಬ್ಬೊಟ್ಟೆ ಶ್ವಾಸ, ಮೂಗಿನ ಹೊಳ್ಳೆಯಿಂದ ತಗೊಳ್ಳುವ ಗಾಳಿ ಕಡಿಮೆ ಪ್ರಮಾಣದಲ್ಲಿ ಹೋಗೋದರಿಂದ ಅದು ಚೆಸ್ಟ್ ಬ್ರೀತಿಂಗ್ ಅಂತೀವಿ, ಎದೆ ಶ್ವಾಸ, ಎದೆ ತನಕ ಮಾತ್ರ ಹೋಗುತ್ತೆ ಗಾಳಿ. ಕಮ್ಮಿ ಗಾಳಿ ಮೂಗಿನ ಹೊಳ್ಳೆಯಿಂದ ಹೋಗ್ತಿದೆ. ಆ ಕಮ್ಮಿ ಗಾಳಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಕಳಿಸಬೇಕು ಅಂತಂದರೆ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ತಗೊಂಡ್ರೂ ಕೂಡ ನಿಮ್ಮ ಗಂಟಲು ಆಕ್ಟಿವೇಟ್ ಆಗಬೇಕು. ಅಂದರೆ ಧ್ವನಿಪೆಟ್ಟಿಗೆ ಅಲ್ಲ, ನಿಮ್ಮ ಗಂಟಲೊಳಗಡೆ ಅನ್ನನಾಳ, ಶ್ವಾಸನಾಳ, ಧ್ವನಿಪೆಟ್ಟಿಗೆ, ಥೈರಾಯ್ಡ್, ಪಾರಾಥೈರಾಯ್ಡ್ ಗ್ರಂಥಿಗಳು ಇಷ್ಟೊಂದಿದೆ ನಿಮ್ಮ ಗಂಟಲಲ್ಲಿ. ಈ ಕಿಬ್ಬೊಟ್ಟೆ ಶ್ವಾಸವನ್ನು ನೀವು ಕಲಿತು ಅಭ್ಯಾಸ ಮಾಡಿದಾಗ ನಿಮ್ಮ ಗಂಟಲು ಆಕ್ಟಿವೇಟ್ ಆಗುತ್ತೆ. ಅಂದರೆ ಮೂಗಿನ ಹೊಳ್ಳೆ ತೂತಕ್ಕಿಂತ ದೊಡ್ಡದಾಗಿರುತ್ತೆ ನಿಮ್ಮ ಗಂಟಿನ ತೂತ. ಹೆಚ್ಚು ಪ್ರಮಾಣದಲ್ಲಿ ಗಾಳಿ ಹೋದಾಗ ಈ ಡಯಾಫಾರಮ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ತಳ್ಳುತ್ತೆ ಪ್ರೆಷರು. ಆ ಪ್ರೆಷರ್ ಬೇಕು, ಈಗ ಪ್ರೆಷರ್ ಕಡಿಮೆ ಇದೆ. ಸೊ ಕಿಬ್ಬೊಟ್ಟೆ ಶ್ವಾಸ ಅಂತ ಅನ್ನೋದು ಗಂಟಲು ಮೂಲಕವಾಗಿ ಮಾಡುವ ಶ್ವಾಸಕ್ರಿಯೆ. ಕಿಬ್ಬೊಟ್ಟೆ ಶ್ವಾಸ ನಮಗೆ ಗೊತ್ತಾಗತ್ತೆ. ಕಿಬ್ಬೊಟ್ಟೆ ಶ್ವಾಸ ನಾವಾಗೇ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇಂಥ ಜಾಗದಲ್ಲಿ ನಡೆಯುತ್ತೆ ಅಂತ ಅನ್ನೋ ಅರಿವು ನಮಗಿದೆ. ಮಾಮೂಲಿ ಶ್ವಾಸದಲ್ಲಿ ಗೊತ್ತಿಲ್ಲ. ಪ್ರಾಣಾಯಾಮ, ಕಿಬ್ಬೊಟ್ಟೆಯೇ ಪ್ರಾಣಾಯಾಮ. ಕಿಬ್ಬೊಟ್ಟೆಗೂ ಪ್ರಾಣಾಯಾಮಕ್ಕೂ ಏನು ವ್ಯತ್ಯಾಸ, ಹೊಂದಾಣಿಕೆ ಏನು ಅಂದರೆ ಎರಡುವೇ ಗಂಟಲಿಂದ ನಡೆಯುತ್ತೆ, ಎರಡುವೇ ಹೊಟ್ಟೆ ತನಕ ಹೋಗುತ್ತೆ ಗಾಳಿ. ಅಂದರೆ ಹೊಟ್ಟೆ ಒಳಗೆ ಹೋಗಲ್ಲ, ನಿಮ್ಮ ಶ್ವಾಸಕೋಶ ಹೊಟ್ಟೆ ತನಕ ಕೆಳಗೆ ಹೋಗುತ್ತೆ. ಶ್ವಾಸಕೋಶವು ಬಲೂನ್ ಥರ ಉಬ್ಬತ್ತೆ, ಚಿಕ್ಕದಾಗತ್ತೆ, ಬಲೂನ್ ಥರ ಉಬ್ಬತ್ತೆ, ಚಿಕ್ಕದಾಗತ್ತೆ. ಡಯಾಫಾರಮ್ ಮೇಲೆ ಕೆಳಗೆ ಉಬ್ಬತ್ತೆ, ಹೋಗುತ್ತೆ. ಇದು ಅಡ್ಡಕ್ಕೆ, ಇದು ಮೇಲೆ. ಆದರೆ ಪ್ರಾಣಾಯಾಮ ಏನು ಅಂದರೆ ಯಾವ ಯಾವ ಜಾಗಕ್ಕೆ ಬೇಕೋ ಅಲ್ಲಿ ಗಾಳಿಯನ್ನು ಕಳಿಸುವ ವಿದ್ಯೆ. ಎದೆ ಕಡೆ, ಹೊಟ್ಟೆ ಕಡೆ ಗಾಳಿ ಜಾಸ್ತಿ ಹೋಗಬೇಕು, ಅದಕ್ಕೊಂದು ಪ್ರಾಣಾಯಾಮ. ನಿಮ್ಮ ಕಣ್ಣು, ಮೂಗು, ಬಾಯಿ, ಕಿವಿ, ಮೆದುಳು, ಅದಕ್ಕೊಂದು ಪ್ರಾಣಾಯಾಮ. ಸೊಂಟದ ಕೆಳಗೆ ಇರೋ ಪಾರ್ಟು, ಅದಕ್ಕೊಂದು ಪ್ರಾಣಾಯಾಮ. ಹೀಗೆ ಡಿವೈಡ್ ಮಾಡಿದ್ದಾರೆ. ವೀಕ್ನೆಸ್ ಇರೋ ಮಕ್ಕಳಿಗೆ ಆರೋಗ್ಯ ಆಹಾರ ಕೊಡ್ತೀವಿ, ಚೆನ್ನಾಗಿರೋ ಮಕ್ಕಳಿಗೆ ಸಾಧಾರಣ ಊಟ. ಹಾಗೆ ಯಾವ ಜಾಗದಲ್ಲಿ ವೀಕ್ನೆಸ್ ಇದೆ ಅಲ್ಲಿ ಗಾಳಿ ಜಾಸ್ತಿ ಕಳಿಸ್ಬೇಕು, ಅದಕ್ಕೆ ಪ್ರಾಣಾಯಾಮವನ್ನು ಕಲಿಬೇಕು.